ಕೃಷ್ಣಾ ನದಿ ತಟದಲ್ಲಿ 100ಕ್ಕೂ ಅಧಿಕ ಕುಟುಂಬಗಳು ವಾಸ ಮಾಡ್ತಿದೆ. ಆದರೆ ಸಂಜೆಯಾದ್ರೆ ಸಾಕು ಊರಿನ ಜನ ಭಯ ಪಡ್ತಿದ್ದಾರೆ. ವಿದ್ಯುತ್ ಸಂಪರ್ಕವಿದ್ರೂ ಕರೆಂಟ್ ಬೆಳಕಿಲ್ಲದೆ ಪರದಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಗ್ರಾಮದ ಜನ ಮೊಬೈಲ್ ಟಾರ್ಚ್, ಮೊಂಬತ್ತಿ ಬೆಳಕಿನ ಮೊರೆ ಹೋಗ್ತಿದ್ದಾರೆ. ಲೋಡ್ ಶೆಡ್ಡಿಂಗ್ ಅಂತ ಹೇಳಿ ಮೋಟರ್ ಅದು ಇದನ್ನ ಮಾಡ್ತಾರ ಅಂತ ಹೇಳಿ ಲೈಟ್ ತೆಗಾಕತ್ತಾರ್ರಿ. ಲೋಡ್ ಶೆಡ್ಡಿಂಗ್ ಅಂತ ಏನೈತಿ ಅದನ್ನ ಎಲ್ಲ ಬಗೆಹರಿಸ್ರಿ. ಇವತ್ತು ಮೇಣಬತ್ತಿ ಟಾರ್ಚ್ ಹಚ್ಕೊಂಡ ಅಭ್ಯಾಸ ಮಾಡಾಕತ್ತಾವ. ಎಷ್ಟ್ ದಿನ ಅಂತ ಮೇನ್ಬತ್ತಿದಾಗ ಓದೋದು. ಮೊಂಬತ್ತಿ ಬೆಳಕಲ್ಲೇ ಅಭ್ಯಾಸ, ಮೊಬೈಲ್ ಟಾರ್ಚೆ ಆಸರೆ, ವಿದ್ಯುತ್ ಸಂಪರ್ಕ ಬಿದ್ರೂ ಕಗ್ಗತ್ತಲು. ಎಕ್ಸಾಮ್ ಸಮಯದಲ್ಲೇ ಇಡೀ ಊರಿಗೆ ಅಂಧಕಾರ ಆವರಿಸಿದೆ. ಕರೆಂಟ್ ಕಣ್ಣಾಮುಚ್ಚಾಲೆ ಆಟ, ವಿದ್ಯಾರ್ಥಿಗಳ ಪರದಾಟ. ಮೊಬೈಲ್ ಟಾರ್ಚ್, ಮೊಂಬತ್ತಿ ಬೆಳಕಿನಲ್ಲೇ ನಿತ್ಯ ಅಭ್ಯಾಸ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಾಣಂತಿಕೋಡಿ ತೋಟದ ವಸತಿ ಹಾಗೂ ಕೇರೂರ ಕೆಂಪಟ್ಟಿ ವಸತಿ ಜನರ ದುಸ್ಥಿತಿ ಇದು. ಇವೆರಡೂ ಹಳ್ಳಿಗಳಲ್ಲಿ ಸುಮಾರು 150ಕ್ಕೂ ಅಧಿಕ ಮನೆಗಳಿವೆ. ಆದ್ರೆ ಇಲ್ಲಿಯ ಜನರ ಜೊತೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಿದೆ. 15 ದಿನದಿಂದ ರಾತ್ರಿ ವೇಳೆ ವಿದ್ಯುತ್ ಪೂರೈಕೆ ಆಗ್ತಿಲ್ಲ. 2 ದಿನದಲ್ಲಿ SSLC ಪರೀಕ್ಷೆ ಕೂಡ ಇದ್ದು ಮಕ್ಕಳೆಲ್ಲ ಕರೆಂಟ್ ಇಲ್ಲದೆ ಓದಲು ಪರದಾಡ್ತಿದ್ದಾರೆ. ಮೊಂಬತ್ತಿ, ಮೊಬೈಲ್ ಟಾರ್ಚ್ ಹಿಡಿದು ಓದುವಂತಾಗಿದೆ. ಈಗ ನಾವು ಓದ್ಕೋಬೇಕಂದ್ರೆ ಸಾಯಂಕಾಲ ನಮ್ಗೆ ಲೈಟ್ ಅದು ಏನು ವ್ಯವಸ್ಥೆ ಅದು ಇಲ್ರಿ. ನಾವು ಈಗ ಚುಮ್ನಿ ಟಾರ್ಚ್ ಅದು ಹಿಂಗೆ ಬಳಕೆ ಮಾಡ್ಕೊಂಡ ಓದ್ಕೋತೀವ್ರಿ. ನಾವು 10th ಅಭ್ಯಾಸ ಈಗ ಓದ್ಕೋತೀವ್ರಿ. ನಮ್ಮ ಹಳ್ಳಿಗಳ್ನಾಗದು ಲೈಟ್ ಇಲ್ರಿ. ಕಮರ್ಷನ್ನದು ಇದನ್ನ ಚಿಕ್ಕೋಡ್ಯಾಗದು ಲೈಟ್ ಇರ್ತಾವ್ರಿ. ನಮ್ಮ ಹಳ್ಳಿಗಳ್ನಾಗದು ಲೈಟ್ ಇರೋದಿಲ್ರಿ. ಇದು ನಮ್ಮ ಒಂದು ಹಳ್ಳಿ ಸಮಸ್ಯೆ ಇಲ್ರಿ, ಎಲ್ಲ ಕಡೆ ಲೈಟ್ ಇಲ್ರಿ. ಕೃಷ್ಣಾ ನದಿ ತಟದಲ್ಲೇ ಇದೇ ರೀತಿ 100ಕ್ಕೂ ಅಧಿಕ ವಸತಿ ಪ್ರದೇಶಗಳಿವೆ. ಆದ್ರೆ ಇವರಿಗೆಲ್ಲ ದಿನಕ್ಕೆ 7 ಗಂಟೆ ಮಾತ್ರ ವಿದ್ಯುತ್ ಪೂರೈಸಲಾಗ್ತಿದೆ. ಲೋಡ್ ಶೆಡ್ಡಿಂಗ್ ನಿಂದ ಜಮೀನುಗಳಿಗೆ ನೀರು ಹಾಯಿಸೋದು ರೈತರಿಗೆ ಕಷ್ಟವಾಗ್ತಿದೆ. ಜಿಲ್ಲಾಡಳಿತ, ಹೆಸ್ಕಾಂ ಇಲಾಖೆ ಎಚ್ಚೆತ್ತು ಸೂಕ್ತ ಸಮಯದಲ್ಲಿ ಕರೆಂಟ್ ಪೂರೈಸುವಂತೆ ಮನವಿ ಮಾಡ್ತಿದ್ದಾರೆ. SSLC ಎಕ್ಸಾಮ್ ಸಮೀಪ ಬಂದೈತಿ. ನಾವೆಲ್ಲ ಹೆಂಗ್ ಓದೋದು? ಮೇಣದ್ ಬತ್ತಿ ಟಾರ್ಚ್ ಹಿಡ್ಕೊಂಡೆಲ್ಲ ನಾವೀಗೆಲ್ಲ ಓದಾತೇವು. ಯುವಕರೆಲ್ಲ ಮುಂದ್ ಬರ್ಲಿ ಅಂತಾರು. ಮತ್ ಹೆಂಗ್ ಅಭ್ಯಾಸ ಮಾಡೋದು? ನಾವು ಕೇಳಿದ್ರೆ ಲೋಡ್ ಸೆಟ್ಟಿಂಗ್ ಅಂತಾರ. ಸಾಯಂಕಾಲ ಆದ್ರೆ ಸಾಕು ಲೈಟ್ ಹೋಗುತ್ತೆ. ಬರೀ ದಿನಾನು ಇದೇ ಪ್ರಾಬ್ಲಮ್. ನಾವ್ ಹೆಂಗ್ ಅಭ್ಯಾಸ ಮಾಡ್ಬೇಕು, ಹೆಂಗ್ ಮುಂದ್ ಬರ್ಬೇಕು? ಹಳ್ಳಿಗಳಂತಂದ್ರ ಯಾರಿಗೂ ಜಾಸ್ತಿ ಕೇರೇ ಇಲ್ಲ. ಕೇರ್ ಮಾಡ್ರಿ, ಹಳ್ಳಿಗಳಿಗೂ ಎಲ್ಲಾ ಲೈಟ್ ಸಪ್ಲೈ ಮಾಡ್ರಿ. ಬೇಸಿಗೆ ಆರಂಭದಲ್ಲೇ ಕರೆಂಟ್ ಕಣ್ಣಾಮುಚ್ಚಾಲೆ ಆಟದಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ. ಎಕ್ಸಾಮ್ ಟೈಮ್ನಲ್ಲೇ ವಿದ್ಯುತ್ ಸಮಸ್ಯೆ ತಲೆದೂರಿದ್ದು ವಿದ್ಯಾರ್ಥಿಗಳ ಬಾಳಲ್ಲಿ ಕಗ್ಗತ್ತಲು ಆವರಿಸಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆಗೆ ಮುಕ್ತಿ ಹುಡುಕ್ತಾರಾ ನೋಡಬೇಕು. ಸಹದೇವ್ ಮಾನೆ, TV9 ಬೆಳಗಾವಿ.